ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಳು ಯಾರು? ಬಡವರು. CBSE ICSE ಓದೋ ಮಕ್ಳು ಯಾರು? ಅನುಕೂಲಸ್ಥರು. CBSE ICSE 9ನೇ 10ನೇ ಕ್ಲಾಸ್ ಅಲ್ಲಿ ಎಷ್ಟು ಸಬ್ಜೆಕ್ಟು? 5. ಸರ್ಕಾರಿ ಶಾಲೆಯಲ್ಲಿ ಓದೋ ಬಡವ್ರ ಮಕ್ಳ ಶಾಲೆಯಲ್ಲಿ 9 10ನೇ ಕ್ಲಾಸ್ ಅಲ್ಲಿ ಎಷ್ಟು ಸಬ್ಜೆಕ್ಟು? 6. ಯಾವ ನ್ಯಾಯ? ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ಬೇಕಾಗಿಲ್ಲ. ಇಲ್ಲೂ 3ನೇ ಲ್ಯಾಂಗ್ವೇಜ್ ನ ಆಪ್ಷನಲ್ ಮಾಡಿ. ಸರ್ಕಾರಿ ಶಾಲೆಯಲ್ಲಿ ಓದೋ ಬಡವ್ರ ಮಕ್ಳಿಗೆ 6 ಸಬ್ಜೆಕ್ಟ್ ಇಟ್ಬಿಟ್ಟು ಮಸ್ಟ್ ಅಂಡ್ ಶುಡ್ ಥರ್ಡ್ ಲ್ಯಾಂಗ್ವೇಜ್ ಮಾಡ್ಬಿಟ್ಟು, ಈ ಅನುಕೂಲಸ್ಥರು ಓದೋ CBSE ICSE ಶಾಲೆಯಲ್ಲಿ 5 ಸಬ್ಜೆಕ್ಟ್ ಇಟ್ಬಿಟ್ಟು ಅವ್ರಿಗೆ ಸುಲಭ ಮಾಡ್ಬಿಟ್ಟು, ಅನುಕೂಲಸ್ಥರೆಲ್ಲ ಬುದ್ಧಿವಂತು, ಬಡವರೆಲ್ಲ ಪೆದ್ರು ಅಂತ ನಿಮ್ಮ ಉನ್ನಾರ ಬೇಡಿ. ಅರ್ಥ ಆಯ್ತಾ? ಇಲ್ಲೂ ಆಪ್ಷನಲ್ ಮಾಡಿ. ಬೇಕಾದ ಒಂದು ಥರ್ಡ್ ಲ್ಯಾಂಗ್ವೇಜ್ ತಗೋತಾನೆ, ಬೇಡದೇ ಇರೋನ್ ಬಿಟ್ಬಿಡ್ತಾನೆ. ಮಕ್ಳ ಮೇಲೆ ಯಾಕೆ ನೀವು ಪ್ರೆಷರ್ ತಗೊಂಡು ಓದ್ಲೇಬೇಕು ಅಂದ್ಬಿಟ್ಟು ಓದಿಸ್ಬಿಟ್ಟು ಮಾರ್ಕ್ಸ್ ಕಮ್ಮಿ ಬಂದ್ಮೇಲೆ ನೋಡ ಅವ್ನ್ ಬುದ್ಧಿವಂತ ನೀ ಪೆದ್ದ ಅಂತ ಆಡ್ಕೊಳ್ಳೋದು ಯಾಕೆ? ದಯವಿಟ್ಟು ಮಾಡಬೇಡಿ. ಸರ್ಕಾರಿ ಶಾಲೆಯಲ್ಲಿರೋ 6 ಸಬ್ಜೆಕ್ಟ್ ಅಲ್ಲಿ 1 ಸಬ್ಜೆಕ್ಟ್ ಅನ್ನ ಥರ್ಡ್ ಲ್ಯಾಂಗ್ವೇಜ್ ನ ಆಪ್ಷನಲ್ ಮಾಡಿ. ಐ ರಿಪೀಟ್, ಆಪ್ಷನಲ್ ಮಾಡಿ. ಆಗ ಒಂದು ಬ್ಯಾಲೆನ್ಸ್ ಬರುತ್ತೆ. CBSE ICSE ಓದೋರ್ಗು ನಮ್ ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿಗಳು. ಬಡವ್ರ ಮೊಟ್ಟೆ ಮೇಲೆ ಯಾಕ್ರಿ ಹೊಡಿತೀರಿ? ಆಪ್ಷನಲ್ ಮಾಡ್ರಿ, ಅದನ್ನ. ಒಳ್ಳೇದಾಗ್ಲಿ.